ಇದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಮಹಿಳಾ ಆಕಾಂಕ್ಷಿಗಳಿಂದ ಮುಂದಿನ ಲೋಕಸಭಾ ಚುನಾವಣೆಗಾಗಿ ಟಿಕೆಟ್ ಫೈಟ್ ಶುರುವಾಗಿದೆ. ಕಾಂಗ್ರೆಸ್ನಲ್ಲಿ ಮಹಿಳಾ ಆಕಾಂಕ್ಷಿಗಳಿಂದ ಟಿಕೆಟ್ಗಾಗಿ ಫೈಟ್ ಜೋರಾಗ್ತಾ ಇದೆ. ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಪ್ರಭಾವಿಗಳ ಪತ್ನಿ ಮತ್ತು ಪುತ್ರಿಯರಿಂದಲೇ ಈ ಫೈಟ್ ಅಂತೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಅವರ ಪತ್ನಿ ಗೀತಾ ಖಂಡ್ರೆ ಅವರು ಟಿಕೆಟ್ಗಾಗಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಬೀದರ್ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕೇಳಿದ್ದಾರೆ ಗೀತಾ ಖಂಡ್ರೆ ಅವರು. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ ಪತ್ನಿ ವೀಣಾ ಕಾಶಪ್ಪನವರು ಕೂಡ ಟಿಕೆಟ್ಗಾಗಿ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಟಿಕೆಟ್ಗಾಗಿ ಲಾಬಿ ನಡೆಸ್ತಾ ಇದ್ದಾರೆ ವೀಣಾ ಕಾಶಪ್ಪನವರು. ಇದೇ ಕ್ಷೇತ್ರದಿಂದ ಮತ್ತೊಬ್ಬ ಪ್ರಬಲ ಮಹಿಳೆಯಿಂದಲೂ ಕೂಡ ಟಿಕೆಟ್ಗಾಗಿ ಬೇಡಿಕೆ ಬಂದಿದೆ. ಅವರು ಯಾರು ಅಂದರೆ ಮಾಜಿ ಸಚಿವ HY ಮೇಟಿ ಅವರ ಪುತ್ರಿ ಬಾಯಕ್ಕ ಮೇಟಿಯಿಂದ ಟಿಕೆಟ್ಗಾಗಿ ಜೋರಾದ ಪೈಪೋಟಿ ನಡೀತಾ ಇದೆ. ಬಾಗಲಕೋಟೆಯಿಂದ ವೀಣಾ ಕಾಶಪ್ಪನವರು ಹಾಗೂ ಬಾಯಕ್ಕ ಮೇಟಿಯಿಂದ ಭಾರಿ ಪೈಪೋಟಿ. ನೋಡಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ. ಮಾಜಿ CM KC ರೆಡ್ಡಿ ಅವರ ಸೊಸೆಯಾದ ವಸಂತ ಕವಿತಾ ಅಂತಕ್ಕಂಥವರು ಕೂಡ ಟಿಕೆಟ್ಗಾಗಿ ಲಾಬಿ ಮಾಡ್ತಾ ಇದ್ದಾರೆ. ಸ್ಪರ್ಧಿಸೋದಕ್ಕೆ ಗೃಹ ಸಚಿವ MB ಪಾಟೀಲ್ ಪತ್ನಿ ಆಶಾ ಪಾಟೀಲ್ರೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಆಸಕ್ತಿಯನ್ನ. ಸೊ ಎಲ್ಲ ಕಡೆ ಮಹಿಳಾ ಅಭ್ಯರ್ಥಿಗಳು ಆಗಬೇಕು ಅಂತಕ್ಕಂಥ ಪೈಪೋಟಿ ನಡೀತಾ ಇದೆ. ಆದರೆ ಹೈಕಮಾಂಡ್ನ ತೀರ್ಮಾನ ಏನಾಗುತ್ತೆ, ಯಾರಿಗೆ ಸಿಹಿ ಯಾರಿಗೆ ಕಹಿ ಅಂತಕ್ಕಂಥದ್ದು ಟಿಕೆಟ್ ಘೋಷಣೆಯಾದ ಬಳಿಕವಷ್ಟೇ ಗೊತ್ತಾಗುತ್ತೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನನ್ನ ಕೊಲೀಗ್ ಮಸೂದ್ ಅವರಿಂದ. ಮಸೂದ್, ಸಾಮಾನ್ಯ ಯಾವುದೇ ಒಂದು ಚುನಾವಣೆ ಅಂದ್ರೂ ಕೂಡ ಈ ರೀತಿ ಟಿಕೆಟ್ಗಾಗಿ ಲಾಬಿ ನಡೆಸ್ತಕ್ಕಂಥದ್ದು ಸಹಜ. ಆದರೆ ಹೈಕಮಾಂಡ್ ಅದಕ್ಕೆ ಒಪ್ಪಬೇಕಾಗುತ್ತೆ. ಫಸ್ಟ್ ಆಫ್ ಆಲ್, ಮಹಿಳೆಯರಿಗೆ ಅಷ್ಟೊಂದು ಅವಕಾಶಗಳು ಸಿಗೋ ಚಾನ್ಸಸ್ ಇದೆಯಾ ಈ ಸರ್ತಿ, ಹೇಗೆ? ಅರವಿಂದ್, ಈ ಬಾರಿ ಇಬ್ಬರು ಮಹಿಳೆಯರಿಗೆ ಕಾಂಗ್ರೆಸ್ನಲ್ಲಿ ಲೋಕಸಭೆಗೆ ಟಿಕೆಟ್ ಕೊಡುವ ಸಾಧ್ಯತೆ ಇದೆ. ಅದು ಬಹುಶಃ ಜಾಸ್ತಿ ಪ್ರೆಷರ್ ಬಂದ್ರೆ ಸುಮಲತಾ ಅವರು, ಬಿಟ್ರೆ ಬಾಗಲಕೋಟೆಯಿಂದ ವೀಣಾ ಕಾಶಪ್ಪನವರು. ಇದರಲ್ಲದೆ ಮತ್ತಷ್ಟು ಪ್ರಮುಖ ಕಾಂಗ್ರೆಸ್ ನಾಯಕರ ಪತ್ನಿ ಮತ್ತೆ ಪುತ್ರಿಯರು ಕೂಡ ಟಿಕೆಟ್ಗಾಗಿ ಲಾಬಿ ಆರಂಭ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಈಶ್ವರ್ ಖಂಡ್ರೆ ಅವರ ಪತ್ನಿ, MB ಪಾಟೀಲ್ ಅವರ ಪತ್ನಿ, ಇವರಿಬ್ರು ಕೂಡ ಪ್ರಮುಖವಾಗಿ ಆಸಕ್ತಿ ವಹಿಸಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಹಾಗಾಗಿ ಹೈಕಮಾಂಡ್ ಈ ನಿಟ್ಟಿನಲ್ಲಿ ಏನ್ ಮಾಡುತ್ತಂತ ಒಂದ್ ಕಾದ್ ನೋಡಬೇಕು. ಮತ್ತೆ ಯಾರೆಲ್ಲ ಮಹಿಳಾ ಆಕಾಂಕ್ಷಿಗಳಿದ್ದಾರೆ ಆ ಒಂದು ಪಟ್ಟಿಯನ್ನ ಮಹಿಳಾ ಕಾಂಗ್ರೆಸ್ ಘಟಕ ತಯಾರಿ ಮಾಡ್ತಾ ಇದೆ. ನಾಳೆ ಒಳಗಡೆ ಹೆಸರು ಹೇಳಿ ಅನ್ನುವಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ನಾಳೆ ಒಂದು ಪಟ್ಟಿ ರೆಡಿ ಮಾಡ್ಕೊಂಡು ಹೈಕಮಾಂಡ್ಗೆ ಮತ್ತೆ ರಾಜ್ಯ ನಾಯಕರಿಗೆ ಕೊಡುವ ಸಾಧ್ಯತೆ ಇದೆ. ಆದ್ರೆ ಯಾರಿಗೆ ಟಿಕೆಟ್ ಸಿಗುತ್ತೆ ಅದು ನಿಜಕ್ಕೂ ಕೂಡ ಬಹಳ ಕುತೂಹಲಕಾರಿ ವಿಚಾರ ಅರವಿಂದ್. ಅಲ್ಲ, ಈಗ ಈಶ್ವರ್ ಖಂಡ್ರೆ ಅವರ ಪತ್ನಿ ಅಂತಂದ್ರೆ ಈಗ ಅವರು ಲಾಬಿ ಮಾಡ್ತಾರೆ, ವಿಜಯಾನಂದ ಕಾಶಪ್ಪನವರು ಲಾಬಿ ಮಾಡ್ತಾರೆ, ಮೇಟಿ ಅವರು ಲಾಬಿ ಮಾಡ್ತಾರೆ. ಈ ಲಾಬಿಗಳಿಗೆ ಮಣಿಯುತ್ತಕ್ಕ ಹೈಕಮಾಂಡ್ ಅಂತ ಈ ಎಲ್ಲಾ ಪ್ರಭಾವಿ ಕಾಂಗ್ರೆಸ್ ನಾಯಕರು ಕೂಡ ತಮ್ಮ ತಮ್ಮ ಲಿಮಿಟ್ ನಲ್ಲಿ ರಾಜ್ಯದಲ್ಲೂ ಮತ್ತೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರಿ ಲಾಬಿ ಮಾಡ್ತಾ ಇದ್ದಾರೆ. ಆದ್ರೆ ಎಷ್ಟು ಮಟ್ಟಿಗೆ ಅವರು ತಮ್ಮ ತಮ್ಮ ಕುಟುಂಬದ ಮಹಿಳಾ ಸದಸ್ಯರಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿ ಆಗ್ತಾರೆ ಅನ್ನುವಂಥ ವಿಚಾರ ಹೈಕಮಾಂಡ್ ಮೇಲೆ ಗಮನ ಕೊಡಬೇಕಾಗುತ್ತೆ. ಯಾಕೆಂತಂದ್ರೆ ಹೈಕಮಾಂಡ್ ಈ ಬಾರಿ ಕೇವಲ ಒಬ್ರು ಅಥವಾ ಇಬ್ಬರಿಗೆ ಮಹಿಳೆಯರಿಗೆ ಟಿಕೆಟ್ ಕೊಡುವ ಸಾಧ್ಯತೆ ದಟ್ಟವಾಗಿದೆ. ಅದರಲ್ಲೂ ಮಂಡ್ಯದಲ್ಲಿ ಸುಮಲತಾ ಅವರು ಕೂಡ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡುವ ಇಚ್ಛೆ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಸಂಪೂರ್ಣ ಕಾನ್ಸಂಟ್ರೇಷನ್ ಮಂಡ್ಯದ ಮೇಲಿದೆ. ಇನ್ನು ವೀಣಾ ಕಾಶಪ್ಪನವರಿಗೆ ಕಳೆದ ಬಾರಿಯಿಂದಲೂ ಕೂಡ ಟಿಕೆಟ್ ಕೊಡ್ತೀವಿ ಅನ್ನುವಂತಹ ಭರವಸೆಗಳನ್ನ ಕೊಡ್ತಾ ಬರ್ತಿದ್ದಾರೆ ಬಾಗಲಕೋಟೆಯಿಂದ. ಹಾಗಾಗಿ ವೀಣಾ ಕಾಶಪ್ಪನವ್ರಿಗೂ ಕೂಡ ಸಿಗೋ ಸಾಧ್ಯತೆ ಇದೆ. ಆದ್ರೆ HY ಮೇಟಿ ಅವ್ರ ಪುತ್ರಿ ಕೂಡ ಅವ್ರಿಗೆ ಸ್ಪರ್ಧೆ ಕೊಡ್ತಿದ್ದಾರೆ. ಹಾಗಾಗಿ ಹೈಕಮಾಂಡ್ ತೀರ್ಮಾನ ಅಂತಿಮ ಆಗುತ್ತೆ. ಎಸ್ ಮಸೂದ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.